ಬಹುಕಾಲ ದುಡಿದು ಉಂಡು ಚೆನ್ನಾಗಿ ಬಾಳಿ ಬದುಕುತ್ತಿರುವವರಿಗೆ ಜೀವನ ಸಂಧ್ಯಾ ಕಾಲದಲ್ಲಿ ದೃಷ್ಟಿ ಕುಂದುತ್ತದೆ, ಹಲ್ಲುಗಳು ಉದುರಿ ಹೋಗುತ್ತದೆ. ಇವರಲ್ಲಿ ಬಹುಸಂಖ್ಯೆಯ ವೃದ್ಧರು ಕುಟುಂಬದವರಿಗೆ ಕೆಲಸಕ್ಕೆ ಬಾರದ ವಸ್ತುವಾಗುತ್ತಾರೆ. ಇರುವಷ್ಟು ಕಾಲ ಇಂಥವರನ್ನು ಚೆನ್ನಾಗಿಟ್ಟಿರಲು ಕಾಂಟ್ರಾಕ್ಟ್ ಸರ್ಜರಿ ಮಾಡಿಸಲು, ಹೊಸ ದಂತ ಪಂಕ್ತಿ ಕೂರಿಸಲು ಕುಟುಂಬ ಸದಸ್ಯರು ಆಸಕ್ತಿ ವಹಿಸುವುದಿಲ್ಲ. ಇವರ ಮಕ್ಕಳಿಗೆ ಆರ್ಥಿಕ ಶಕ್ತಿ ಅಥವಾ ಬಿಡುವು ಇರುವುದಿಲ್ಲ. ಕಣ್ಣು ಹಲ್ಲು ಸರಿ ಮಾಡಿಸಿಕೊಂಡು ಇನ್ನೂ ಇವರು ಮಾಡುವುದೇನು ಎಂಬ ತಾತ್ಸಾರವಿರುತ್ತದೆ. ಇಂತಹ ಲಕ್ಷಾಂತರ ವೃದ್ಧರು ತಮ್ಮ ಬಳಿ ವಯಸ್ಸಿನಲ್ಲಿ ತಮ್ಮ ಪ್ರಮುಖ ಅಂಗವಾದ ಕಣ್ಣು ಮತ್ತು ಹಲ್ಲುಗಳನ್ನು ಸರಿಪಡಿಸಿಕೊಳ್ಳಲಾಗದೆ ಮನೋವೇದನೆ ಅನುಭವಿಸುವಂತಾಗುತ್ತದೆ. ಖಾಸಗಿಯವರಲ್ಲಿ ಚಿಕಿತ್ಸೆ ಪಡೆಯುವುದಾದರೆ ಪ್ರತಿ ಕಣ್ಣಿಗೆ 15ರಿಂದ 25 ಸಾವಿರ ರೂಪಾಯಿ, ಪ್ರತಿ ದಂತ ಪಂಕ್ತಿಗೆ 25 ಸಾವಿರದಿಂದ 30 ಸಾವಿರ ರೂಪಾಯಿಗಿಂತ ಹೆಚ್ಚು ವೆಚ್ಚ ಮಾಡಬೇಕಾಗುತ್ತದೆ. ಬಡವರಿಗೆ ಇದು ಕಷ್ಟ ಸಾಧ್ಯ. ಚಿಕಿತ್ಸೆ ಮಾಡಿಸಿಕೊಳ್ಳಲಾರದೆ ಉದಾಸೀನದಿಂದ ಸರಿಯಾಗಿ ಕಣ್ಣು ಕಾಣಿಸದೆ ಏಳುತ್ತಾ ಬೀಳುತ್ತಾ ಓಡಾಡುತ್ತಾರೆ. ಹಲ್ಲುಗಳ ದುರವಸ್ಥೆಯಿಂದ ದವಡೆ ನೋವಿನಿಂದ ಬಳಲುತ್ತಿರುತ್ತಾರೆ. ಇಂಥವರನ್ನು ಹಳ್ಳಿಗಳ ತುಂಬ ಕಾಣಬಹುದು. ಅನುಕೂಲವಂತರು ಖಾಸಗಿ ವ್ಯವಸ್ಥೆಯಲ್ಲಿ ಚಿನ್ನದ ಹಲ್ಲು ಕಟ್ಟಿಸಿಕೊಳ್ಳುತ್ತಾರೆ. ವಿದೇಶದ ಲೆನ್ಸ್ ಕಣ್ಣಿಗೆ ಹಾಕಿಸಿಕೊಳ್ಳುತ್ತಾರೆ. ಸರ್ಕಾರದ 40% ಇಂತಹ ಬಡವರಿಗಾಗಿಯೇ ಯೋಜನೆಯನ್ನು ರೂಪಿಸಿದ್ದು, ಸರ್ಕಾರ ಗುರುತಿಸದ ಆಸ್ಪತ್ರೆ ಮತ್ತು ದಂತ ನೇತ್ರ ಸಮಸ್ಯೆ ಉಳ್ಳವರ ಮಧ್ಯೆ ಸೇತುವೆಯಾಗಿ ಸಾರ್ವಜನಿಕ ಸಂಘಟನೆಗಳು ತಮ್ಮ ಪಾಲಿನ ಸೇವೆ ನೀಡಬೇಕು. ಅಂಧತ್ವ ನಿವಾರಣಾ ಯೋಜನೆ ಮತ್ತು ದಂತಭಾಗ್ಯ ಯೋಜನೆಗಳು ಜಿಲ್ಲೆಯ ಹಲವರಿಗೆ ತಲುಪಿದ್ದರೂ ಬಹುಪಾಲು ಅರ್ಹರಿಗೆ ಇನ್ನೂ ಗೊತ್ತಿಲ್ಲ. ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಈ ಸೌಲಭ್ಯವನ್ನು ಒದಗಿಸಲು ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಅರ್ಹ ಫಲಾನುಭವಿಗಳು ಗುರುತಿಸಿ ಅವರಿಗೆ ಸೌಲಭ್ಯ ಒದಗಿಸುವ ಕೆಲಸವನ್ನು ಜಿಲ್ಲೆಯ ರೋಟರಿ, ಲಯನ್ಸ್ ಸೇವಾ ಸಂಸ್ಥೆಗಳು, ವಿವಿಧ ಜಾತಿ ಸಂಘಟನೆಗಳು, ಸಾಮಾಜಿಕ ಕಳಕಳಿ ಹೊಂದಿದ ದೇವಾಲಯದ ಆಡಳಿತ ಮಂಡಳಿಗಳು, ಗಣೇಶೋತ್ಸವ ಸಮಿತಿಗಳು ಮಾಡಬೇಕಾಗಿದೆ. ಕಳೆದ ವರ್ಷ ಹೊನ್ನಾವರ ತಾಲೂಕಾ ಒಕ್ಕಲಿಗ ಸಂಘ ನೇತ್ರ ಶಿಬಿರವನ್ನು ಏರ್ಪಡಿಸಿತ್ತು. ಮಣಿಪಾಲದ ನೇತ್ರ ವಿಭಾಗದ ವೈದ್ಯರ ತಂಡ ಆಗಮಿಸಿ ಉಚಿತ ತಪಾಸಣೆ ನಡೆಸಿ 30 ಜನರನ್ನು ಮಣಿಪಾಲದ ವಾಹನದಲ್ಲಿ ಕರೆದೊಯ್ದು ಉಚಿತ ಶಸ್ತ್ರಚಿಕಿತ್ಸೆ ನಡೆಸಿ ಊಟೋಪಚಾರ ನೀಡಿ ಮರಳಿ ಮನೆಗೆ ತಂದು ಬಿಟ್ಟಿದೆ. ಅಂಕೋಲೆಯಲ್ಲಿ ಇಂತಹ ಶಿಬಿರ ನಡೆಯುತ್ತಿದೆ. ಹೊನ್ನಾವರದ ರೋಟರಿ ಕ್ಲಬ್ನ ಕ್ರಿಯಾಶೀಲ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಈ ವರ್ಷ ದಂತಭಾಗ್ಯ ಯೋಜನೆಯನ್ನು ಯಶಸ್ವಿಯಾಗಿ ಅರ್ಹರಿಗೆ ಮುಟ್ಟಿಸಿದ್ದಾರೆ. 1 ವರ್ಷದಲ್ಲಿ ಫಲಾನುಭವಿಗಳ 3 ತಂಡ ರಚಿಸಿ ಅವರಿಗೆ ಅನುಕೂಲವಾದ ದಿನ ಕರೆದೊಯ್ದು ದಂತಗಳನ್ನು ಕೀಳಿಸಿ ಇನ್ನೊಂದು ದಿನ ಕರೆದೊಯ್ದು ಅವರಿಗೆ ದಂತ ಪಂಕ್ತಿ ಕೂರಿಸಿ ಮನೆಗೆ ತಂದು ಮುಟ್ಟಿಸಿದ್ದಾರೆ. 59 ಜನ ಈ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ.
ಇದರಿಂದ ಬಡವರಿಗೆ 15 ಲಕ್ಷ ರೂಪಾಯಿನಷ್ಟು ಉಳಿತಾಯವಾಗಿದೆ. ಇಂತಹ ಪ್ರಯೋಜನವನ್ನು ಯಾವ ಸಂಘಟನೆ ಬೇಕಾದರೂ ಜನರಿಗೆ ತಲುಪಿಸಬಹುದು. ಕುಮಟಾದ ಲಯನ್ಸ್, ಸಿರಸಿಯ ರೋಟರಿ ಉಚಿತ ಕಣ್ಣಿನ ಚಿಕಿತ್ಸೆ ನಡೆಸುತ್ತವೆ. ಕಾರವಾರ ಸಿವಿಲ್ ಆಸ್ಪತ್ರೆಯಲ್ಲಿ ಈ ಸೌಲಭ್ಯವಿದೆ. ಆದರೂ ಜಿಲ್ಲೆಯ ಗ್ರಾಮೀಣ ಭಾಗದ ಎಲ್ಲ ಜನರಿಗೆ ಈ ಸೌಲಭ್ಯ ಸಾಲುತ್ತಿಲ್ಲ. ಪ್ರತಿ ವರ್ಷ ಕನಿಷ್ಠ ಜಿಲ್ಲೆಯ 2 ಲಕ್ಷ ಬಡವರಿಗೆ ಈ ಸೇವೆಯನ್ನು ಒದಗಿಸಬೇಕಾಗಿದೆ. ಸೇವಾ ಸಂಸ್ಥೆಗಳು ಮಣಿಪಾಲ್ ಆಸ್ಪತ್ರೆಯ ಈ ಸೌಲಭ್ಯವನ್ನು ಬಳಸಿಕೊಳ್ಳಬಹುದು. ಮಣಿಪಾಲ್ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗ ಮತ್ತು ದಂತ ಚಿಕಿತ್ಸಾ ಕಾಲೇಜಿನ ಪ್ರಮುಖರೊಂದಿಗೆ ಚರ್ಚಿಸಿ ಜಿಲ್ಲೆಯ ವೃದ್ಧರೆಲ್ಲರಿಗೆ ದೃಷ್ಟಿ ಫಲ ಬರಲಿ, ವೃದ್ಧರೆಲ್ಲರಿಗೆ ಇಳಿ ವಯಸ್ಸಿನಲ್ಲಿ ಆಹಾರವನ್ನು ಜಗಿದು ಜೀರ್ಣ ಮಾಡಿಕೊಳ್ಳಲಿ ಎಂಬ ಭಾವನೆಯಿಂದ ಸೇವಾ ಸಂಸ್ಥೆಗಳ ಗಮನ ಸೆಳೆಯಲು ಈ ವಿಶೇಷ ವರದಿಯನ್ನು ಮಾಡಲಾಗಿದೆ. ಜಿಲ್ಲೆಯ ಸಂಘ ಸಂಸ್ಥೆಗಳು ನೇತ್ರ ಚಿಕಿತ್ಸಾ ಶಿಬಿರ ಏರ್ಪಡಿಸಿ ಅರ್ಹರ ನೇತ್ರ ಚಿಕಿತ್ಸೆ ಮಾಡಿಸಿಕೊಂಡು ಬರಲು ಮಾರ್ಕೆಟಿಂಗ್ ವಿಭಾಗ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇವರಿಗೆ ಮನವಿ ಸಲ್ಲಿಸಿ ಮಾರ್ಗದರ್ಶನ ಪಡೆಯಬೇಕು. ದಂತಭಾಗ್ಯ ಪಡೆಯಲು ಪ್ರಧಾನ ವೈದ್ಯರು ಮಣಿಪಾಲ್ ಕೆಎಂಸಿ ದಂತ ಮಹಾವಿದ್ಯಾಲಯ ಮಣಿಪಾಲದ ಇವರಿಗೆ ಮನವಿ ಸಲ್ಲಿಸಿ ಮಾರ್ಗದರ್ಶನ ಪಡೆಯಬೇಕು. ಮಣಿಪಾಲ್ದವರು ನಿಗದಿಪಡಿಸಿದ ದಿನ ಶಿಬಿರದ ವ್ಯವಸ್ಥೆ ಮಾಡಬೇಕು. ಮನೆ ಮನೆಗೆ ತೆರಳಿ ಜನರಿಗೆ ಈ ಕುರಿತು ಮಾಹಿತಿ ನೀಡಿ ಶಿಬಿರಕ್ಕೆ ಕರೆತರಬೇಕು. ಆಧಾರ್ ಕಾರ್ಡ್ ಮತ್ತು ಬಿಪಿಎಲ್ ಕಾರ್ಡ್ನೊಂದಿಗೆ ವೈಯಕ್ತಿಕವಾಗಿ ಹೋದರೂ ಚಿಕಿತ್ಸೆ ಪಡೆಯಬಹುದು. ಸಂಘಟನೆಯ ಜೊತೆ ಹೋದರೆ ಅನುಕೂಲ. ಸಂಘ ಸಂಸ್ಥೆಗಳು ಫಲಾನುಭವಿಗಳಿಗೆ 1 ಪೈಸೆ ಖರ್ಚು ಮಾಡಿಸದೆ ಅವರ ಜೀವನ ಸಂಧ್ಯಾ ಕಾಲದಲ್ಲಿ ದಂತಭಾಗ್ಯ, ನೇತ್ರಭಾಗ್ಯ ಕೊಟ್ಟು ಹಿರಿಯರ ಪ್ರೀತಿ ಪುಣ್ಯ ಗಳಿಸಬಹುದು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.